ಶಿಡ್ಲಘಟ್ಟ ನಗರದಲ್ಲಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ನಗರದ ಅಂಧ ಮಕ್ಕಳ ಶಾಲೆಯಲ್ಲಿ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಏರ್ಪಡಿಸಿ ದೀಪ ಬೆಳಗಿಸಿ ಕೇಕ್ ಕತ್ತರಿಸುವ ಮೂಲಕ ಮಕ್ಕಳ ಪ್ರಾರ್ಥನೆಯೊಂದಿಗೆ ಚಾಲನೆ ನೀಡಲಾಯಿತು. ಪಟೇಲ್ ನಾರಾಯಣಸ್ವಾಮಿ ಮಾತನಾಡಿ, ಸಾಹಿತ್ಯ ಕ್ಷೇತ್ರ ಸೇರಿದಂತೆ ಎಲ್ಲಾ ಕ್ಷೇತ್ರದಲ್ಲಿ ಸಿಎನ್ ಮುನಿರಾಜು ಅವರು ತಮ್ಮ ಛಾಪನ್ನು ಮೂಡಿಸುತ್ತಿದ್ದಾರೆ. ನಟನೆ, ನಿರೂಪಣೆ, ಮಿಮಿಕ್ರಿ, ಹಾಡುಗಾರ, ನೃತ್ಯ ಮಾಡುವುದರ ಜೊತೆಗೆ ಉತ್ಸಾಹದಿಂದ ಸ್ಥಳೀಯವಾಗಿ ಯಾವುದೇ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡು ಜನರೊಂದಿಗೆ ಬೆರೆಯುತ್ತಾರೆ. ಸಹೃದಯಿಯನ್ನು ಹೊಂದಿರುವ ವ್ಯಕ್ತಿಯೇ ಕಲಾವಿದ ಸಿಎನ್ ಮುನಿರಾಜು ಎಂದು ಬಣ್ಣಿಸಿದರು. ಇವರ ಒಂದು ಸಾಹಿತ್ಯ ಕ್ಷೇತ್ರದಲ್ಲಿ ಈಗಾಗಲೇ ತೊಡಗಿಸ್ಕೊಳ್ತಾ ಇದ್ದಾರೆ. ಮಗನೂ ಕೂಡ ಮೊನ್ನೆ ತಾನೇ ಬೆಂಗಳೂರಲ್ಲಿ ಒಂದು ಕಾರ್ಯಕ್ರಮ ಆಯಿತು. ಆ ಕಾರ್ಯಕ್ರಮದಲ್ಲಿ ಮಗನೂ ಕರ್ಕೊಂಡ್ ಬಂದಿದ್ರು. ಹೀಗೆ ಬೆಂಗಳೂರು ನಟರು ಸ್ವಲ್ಪ ಇಟ್ಕೊಂಡಿದ್ದಾರೆ. ಅಲ್ಲಿನ ಕಲಾವಿದರನ್ನು ಕೂಡ ಗುರುಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಇವರು ಒಂದು ಕೈಯನ್ನ ಆಡಿಸ್ತಾ ಇದ್ದಾರೆ. ಒಂಥರ ಇವರು ಜಗ್ಗೇಶ್ ಇದ್ದಂಗೆ, ನಮ್ಮ ಕನ್ನಡ ನಟ ಜಗ್ಗೇಶ್ ಇದ್ದಂಗೆ, ನವರಸ ಜಗ್ಗೇಶ್ ಇದ್ದಂಗೆ. ಹಾಗಾಗಿ ಇವರು ಹೀಗೆ ಬೆಳೀಲಿ, ಸಂತೋಷವಾಗಿ ಇನ್ನೂ ಹಂತ ಹಂತವಾಗಿ ಬೆಳೀಲಿ, ದೇವರು ಅವರಿಗೆ ಒಳ್ಳೆ ಜ್ಞಾನ ಕೊಡ್ಲಿ, ಅವರಿಗೆ ಇನ್ನೂ ಆಯುಷ್. ಚಲನಚಿತ್ರ ನಟ ಸಿಎನ್ ಮುನಿರಾಜು ಮಾತನಾಡಿ, ಅಭಿಮಾನ, ಪ್ರೋತ್ಸಾಹ, ಬೆಂಬಲದಿಂದ ಹುಟ್ಟು ಹಬ್ಬವನ್ನ ಆಚರಣೆ ಮಾಡಲಾಯಿತು. ಜೀವನದಲ್ಲಿ ಹುಟ್ಟು ಸಾವಿನ ನಡುವೆ ಸಾಧನೆ ಮಾಡಬೇಕು ಎಂದು ತಿಳಿಸಿದರು. ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಚಲನಚಿತ್ರ ನಟ, ನಿರ್ದೇಶಕ ಸ್ಮೈಲ್ ಶಿವು, ರಂಗಭೂಮಿ ಕಲಾವಿದೆ ವರಲಕ್ಷ್ಮಿ, ರೂಪಸಿ ರಮೇಶ್, ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿ ಭಕ್ತರಹಳ್ಳಿ ಪ್ರತೀಶ್, ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ರಾಮಾಂಜನೇಯ, ಗೋಪಾಲಯ್ಯ, ಶಾಲೆಯ ಮುಖ್ಯ ಶಿಕ್ಷಕರಾದ ವಿಶ್ವಕರ್ಮ ಶ್ರೀನಿವಾಸ್ ಹಾಗೂ ಮತ್ತಿತರರು ಹಾಜರಿದ್ದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮುಕ್ ಟಿವಿ, ಶಿಡ್ಲಘಟ್ಟ. ಏನೋ ತುಮಕೂರಿನ 6ನೇ ವಾರ್ಡಿನ ದೇವರಾಜ್ ಅರಸ್ ಬಡಾವಣೆ ಏನಿದೆ, ಇಲ್ಲಿನ ಅವ್ಯವಸ್ಥೆಗಳು, ಇಲ್ಲಿನ ಕಿರಿಕಿರಿಗಳು ಸಾರ್ವಜನಿಕರು ಬೇಸತ್ತೋಗಿದ್ದಾರೆ. ಮಹಾನಗರ ಪಾಲಿಕೆ ಡಿ ಶಾಪವನ್ನು